ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಮಸ್ತ್ ಕನ್ನಡ ವ್ಲಾಗ್ಸ್. ನಾನು ಇವತ್ತಿನ ವ್ಲಾಗಲ್ಲಿ ನಿಮಗೆ ಜ್ಯುವೆಲ್ರೀಸ್ ಕಲೆಕ್ಷನ್ಸ್ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದನ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಿಮಗೂ ಕೂಡ ಕೆಲವರಿಗೆ ಈ ಥರ ಪ್ಯಾಟರ್ನ್ಸ್ಗಳಲ್ಲಿ ಇಷ್ಟ ಆದರೆ ನಿಮಗೆ ಯಾವ ರೀತಿ ಡಿಸೈನ್ ಬೇಕೋ ನೀವು ಆ ರೀತಿಯಲ್ಲಿ ನೀವು ಇದರ ಡಿಸೈನ್ ಮಾಡಿಸ್ಕೊಳ್ಬೋದು. ಸೊ ಇದು ಸೆಮಿ ಪ್ರೆಷಿಯಸ್ ಸ್ಟೋನ್ಸ್. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಇರುತ್ತೆ. ಎಮರಲ್ಡ್, ರೂಬಿ, ಮತ್ತು ಬ್ಲೂ ಸಫೈರ್, ಯೆಲ್ಲೋ ಸಫೈರ್, ಅಮೆಸ್ಟು, ಮತ್ತು ಟರ್ಕೈಸ್ ಬ್ಲೂ, ಟರ್ಕೈಸ್, ಮತ್ತು ಪರ್ಲ್, ಬ್ಲ್ಯಾಕ್ ಪರ್ಲ್, ಫ್ರೆಶ್ ವಾಟರ್ ಪರ್ಲ್ಸ್ ಇದೆ. ಸೊ ನಾನು ನಿಮಗೆ ಮೊದಲು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಎಮರಲ್ಡು. ಇದು ನೋಡಿ ಎಮರಲ್ಡು ಈ ರೀತಿ ಇರುತ್ತೆ. 3 ಲೇಯರ್ಸ್ ಇದೆ ಇದು. ಸೊ ನಿಮಗೆ ಬೇಕು ಅಂದರೆ ನೀವು 2ನಲ್ಲೂ ಲೇಯರ್ಸು ಮಾಡ್ಕೋಬೋದು, ಬೇರೆ ಪ್ಯಾಟ್ರನಲ್ಲೂ ಮಾಡ್ಕೋಬೋದು. ನೋಡಿ, ನಾನು ಈ ಥರ ಸಿಂಗಲ್ ಬ್ರೌಚ್ ಹಾಕಿಸಿದ್ದೀನಿ. ಸೊ ಇದು ನಿಮಗೆ ಸ್ಯಾರಿ, ಸಿಲ್ಕ್ ಸ್ಯಾರೀಸ್ಗೆ, ಗ್ರೀನ್ ಬಾರ್ಡರ್ಸ್ ಇರೋವಂಥ ಸ್ಯಾರಿಗಳಿಗೆ, ಮತ್ತು ನಿಮಗೆ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಇರೋವಂಥ ಸ್ಯಾರೀಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ, ಇದ್ರದ್ದು ಇಯರಿಂಗ್ಸು ಈ ರೀತಿ ಇದೆ. ನಾನು ಇದಕ್ಕೆ ಕುಂದನ್ ಮಾಡಿಸಿರೋದು. ನೋಡಿ, ಕುಂದನ್ ಇಯರಿಂಗ್ಸ್ ಇದೆ. ಜೊತೆಗೆ ನನ್ನ ಹತ್ರ 2 ಕಾಂಟ್ರಾಸ್ಟ್ ಇಯರಿಂಗ್ಸ್ ಇದೆ. 2 ಇಯರಿಂಗ್ಸ್ ಇದೆ ಇದರಲ್ಲಿ. ನೋಡಿ, ಈ ಥರನೂ ಒಂದಿದೆ. ಸಿಂಪಲ್ ಆಗಿರೋವಂಥದ್ದು ಇಯರಿಂಗ್ಸ್ ಇದು. ಮತ್ತು ನಾನು ಇದಕ್ಕೆ ಮ್ಯಾಚಿಂಗ್ ಆಗಿರೋವಂಥ ಎಮರಲ್ಡ್ ಬ್ಯಾಂಗಲ್ ಇದೆ. ನೋಡಿ, ಇದು ಎಮರಲ್ಡ್ ಬ್ಯಾಂಗಲ್. ಸೊ ಇದು ಒಂದು ಸೆಟ್ ಇದೆ. ಸೊ ನೆಕ್ಸ್ಟ್ ನೋಡಿ, ಇದು ಬ್ಲೂ ಸಫೈರ್. ಬ್ಲೂ ಸಫೈರ್, ಇದು ಪೆಂಡೆಂಟ್. ನೋಡಿ, ಇದು ಬ್ಲೂ ಸಫೈರ್. ಇದು ಸ್ವಲ್ಪ ಚಿಕ್ಕದಾಗಿದೆ ಚೈನು, ಅಂದರೆ ನೆಕ್ ಸ್ಮಾಲ್ ಸೈಜ್ ನೆಕ್ಲೆಸ್ ಥರ ಬರುತ್ತೆ. ನಿಮಗೆ 18 ಇಂಚಸ್ ಬರುತ್ತೆ. ನೋಡಿ, ಈ ರೀತಿ ಇರುತ್ತೆ. ಇದ್ರದ್ದು ಇಯರಿಂಗ್ಸ್ ನೋಡಿ, ತುಂಬಾ ಬ್ಯೂಟಿಫುಲ್ ಇಯರಿಂಗ್ಸ್ ಇದು. ಮತ್ತು ಸೆಟ್ ಕೂಡ ಪೆಂಡೆಂಟು. ನೋಡಿ, ಸೊ ನಿಮಗೆ ಇದು ಯಾವುದಾದ್ರೂ ಡಾರ್ಕ್ ಬ್ಲೂ ಕಾಂಟ್ರಾಸ್ಟ್ ಇರೋವಂಥ ಬಾರ್ಡರ್ಸು ಸ್ಯಾರೀಸ್ ಇದ್ದರೆ ನಿಮಗೆ ಅದಕ್ಕೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಇದೇ ರೀತಿ ಪ್ಯಾಟ್ರನ್ ಮಾಡಿಸ್ಕೊಳ್ಬೇಕು ಅಂತಿಲ್ಲ. ನೀವು ಆ ಶಾಪಲ್ಲಿ ಹೋದಾಗ ನಿಮಗೆ ಈ ರೀತಿ ಪೆಂಡೆಂಟ್ಸ್ಗಳು ತುಂಬ ಡಿಸೈನ್ ವೇರಿಯೇಜ್ ಪೆಂಡೆಂಟ್ಸ್ ಡಿಸೈನ್ಸ್ ತುಂಬಾ ಸಿಗುತ್ತೆ ನಿಮಗೆ. ಸೊ ನೀವು ಇದನ್ನು ಮಾಡಿಸ್ಕೋಬೋದು. ನಾನು ಇದಕ್ಕೆ ಮ್ಯಾಚ್ ಮಾಡ್ಕೊಳ್ಳೋದಕ್ಕೆ ಇದು ರಿಮೂವಬಲ್ ಬ್ಯಾಂಗಲ್ ಇದೆ. ಸೊ ನೋಡಿ, ಇದು ಈ ಥರ ರಿಮೂವಬಲ್ ಬ್ಯಾಂಗಲ್ ಇದು. ಸೊ ನೋಡಿ, ಈ ರೀತಿ ಈ ಬ್ಯಾಂಗಲ್ನ ನೀವು ತೆಗೆದ್ರೆ ನೀವು ನಿಮ್ಮ ಸೈಜಲ್ಲಿ ನಿಮಗೆ ಯಾವ ಕಲರ್ ಬ್ಯಾಂಗಲ್ ಬೇಕು, ನೀವು ಯಾವ ಕಲರ್ ಹಾಕ್ಕೊಳ್ತಾ ಇದ್ದೀರಾ ಅದಕ್ಕೆ ಮ್ಯಾಚಿಂಗ್ ಆಗಿ ನೀವು ಇದನ್ನು ಬ್ಯಾಂಗಲ್ಸ್ನ ನೀವು ರೀಪ್ಲೇಸ್ ಮಾಡ್ಕೋಬೋದು ತುಂಬಾ ಸುಲಭವಾಗಿ. ನೋಡಿ, ತುಂಬಾ ಈಸಿ. ಮತ್ತು ನೋಡಿ, ಬ್ಲೂ ಕಲರ್. ಸೊ ಅದೇ ರೀತಿ ನನ್ನ ಹತ್ರ ಈ ಥರ ಮ್ಯಾಚ್ ಆಗೋದಕ್ಕೆ ಈ ರೀತಿ ತುಂಬಾ ಕಲರ್ ಬ್ಯಾಂಗಲ್ಸ್ ಇಟ್ಕೊಂಡಿದ್ದೀನಿ ನಾನು. ಬ್ಲ್ಯಾಕ್, ಬ್ಲೂ, ಗ್ರೀನ್ ಎಲ್ಲ ಥರದ್ದು ಇದೆ. ಸೊ ನನಗೆ ಯಾವುದಕ್ಕೆ ಮ್ಯಾಚಿಂಗ್ ಇರೋದಿಲ್ವೋ ಆವಾಗ ನಾನು ಈ ರೀತಿ ಬ್ಯಾಂಗಲ್ಸ್ನ ಇದನ್ನು ಚೇಂಜ್ ಮಾಡಿ ಹಾಕ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಇದು. ಸೊ ನೋಡಿ, ಇದಕ್ಕೆ ಬ್ಲೂ ಹಾಕಿದ್ದೀನಿ. ನನ್ನ ಹತ್ರ ಈ ಸ್ಕೈ ಬ್ಲೂ ಕಲರ್ದು ಚೈನ್ ಇದೆ. ನೋಡಿ, ತುಂಬಾ ಒಳ್ಳೆಯ ಕಲರ್ ಇದೆ ಇದು. ಮತ್ತು ತುಂಬ ಶೈನಿಂಗ್ ಕೂಡ ಇದೆ. ನೋಡಿ, ಇದು ಕೂಡ 3 ಲೇಯರ್ಸ್ ಇದೆ ಮತ್ತು ಲೆಂದಿ ಇದೆ. ಇದಕ್ಕೆ ನಾನು ಪೆಂಡೆಂಟ್ ಏನೂ ಹಾಕಿಲ್ಲ. ಇದು ಜಸ್ಟ್ ಸಿಂಪಲ್ ಪ್ಲೇನ್ ಚೈನ್ ಇದು. ಸೊ ನಿಮಗೆ ಯಾವ್ದಾದ್ರು ಫ್ಯಾನ್ಸಿ ಸ್ಯಾರೀಸ್ ಇದ್ದರೆ, ನಿಮಗೆ ಅದರಲ್ಲಿ ಬ್ಲೂ ವರ್ಕ್ ಇದ್ದರೆ, ಸೊ ನೀವು ಅದಕ್ಕೆ ಇದನ್ನು ನೀವು ಮ್ಯಾಚ್ ಮಾಡ್ಕೊಂಡು ಹಾಕೋಬೋದು. ಇವಾಗ ತುಂಬ ಟ್ರೆಂಡಿಯಲ್ಲಿದೆ ಇದೆಲ್ಲ, ಈ ಥರ ಚೈನ್ಸ್ಗಳು. ನೋಡಿ, ಅದಕ್ಕೆ ಮ್ಯಾಚಿಂಗ್ ವಾಲೆ ಇದೆ ಇದು. ನೋಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣುತ್ತೆ. ತುಂಬ ಟ್ರೆಂಡಿಯಾಗಿದೆ ಮತ್ತು ತುಂಬ ಮಾಡ್ರನ್ ಲುಕ್ ಕೂಡ ಕೊಡುತ್ತೆ. ಸೊ ನಿಮಗೆ ಬ್ಲೂ ಕಲರ್ ಕಾಂಟ್ರಾಸ್ಟ್ ಇರೋಂಥ ಸ್ಯಾರೀಸ್ಗಳಿಗೆ ನೀವು ಅದನ್ನು ಹಾಕೋಬೋದು. ನೋಡಿ, ನೆಕ್ಸ್ಟು ಇದು ಬ್ಲ್ಯಾಕ್ ಪರ್ಲು. ನೋಡಿ, ಈ ರೀತಿ ಇದೆ ಬ್ಲ್ಯಾಕ್ ಪರ್ಲ್. ಪ್ಯೂರ್ ಜೆನ್ಯೂನ್ ಬ್ಲ್ಯಾಕ್ ಪರ್ಲ್ಸ್ ಇದು. ಇದು ಕೂಡ ನಾನು 3 ಲೇಯರ್ಸ್ ಮಾಡಿಸಿರೋದು. ಸೊ ಇದು ನಿಮಗೆ ಇಲ್ಲೂ ಕೂಡ ನಾನೇನು ಪೆಂಡೆಂಟ್ ಏನೂ ಹಾಕ್ಸ್ಕೊಂಡಿಲ್ಲ, ಯಾಕಂದರೆ ಇದು ಪರ್ಲ್ಸೇ ತುಂಬ. ಸೊ ನೋಡಿ ಫ್ರೆಂಡ್ಸ್, ಇದು ಬ್ಲ್ಯಾಕ್ ಪರ್ಲು, ಇದು ಜೆನ್ಯೂನ್ ಪರ್ಲು. ನೋಡಿ, ಈ ರೀತಿ ಬರುತ್ತೆ ಇದು. ಇದು ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬ್ಲ್ಯಾಕ್ ಸ್ಯಾರೀಸು ನಾನು ತೋರಿಸಿದ್ದೆ ನನ್ನ ಕಲೆಕ್ಷನ್ಸಲ್ಲಿ. ನಂದು ಬನಾರಸಿ ಸಿಲ್ಕ್ ಸ್ಯಾರಿ. ಸೊ ಫುಲ್ ಬ್ಲ್ಯಾಕ್ ವಿತ್ ಸಿಲ್ವರ್ ವರ್ಕ್ ಇರುವಂಥದ್ದು. ಸೊ ಆ ಸ್ಯಾರಿಗೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ಅದಕ್ಕೆ ಈ ರೀತಿ ಇಯರಿಂಗ್ಸ್ ಇದೆ ವಿತ್ ಸಿಂಗಲ್ ಸ್ಟೋನು. ನೋಡಿ, ಸಿಂಗಲ್ ಸ್ಟೋನ್ ವಿತ್ ಬ್ಲ್ಯಾಕ್ ಪರ್ಲ್ ಒಂದು ಡ್ರಾಪಿಂಗ್ ಥರ ಕೊಟ್ಟಿದ್ದಾರೆ. ಸೊ ನೀವು ಈ ರೀತಿಯೂ ಇದೆ. ಸೊ ನೀವು ಬೇಕು ಅಂದರೆ ನೋಡಿ, ಈ ರೀತಿ ಎಕ್ಸ್ಟ್ರಾ ಲೂಪ್ಸ್ ಥರನೂ ಮಾಡ್ಕೋಬೋದು ಡ್ರಾಪಿಂಗ್ಸು. ಸೊ ನೀವು ಸಿಂಗಲ್ ಇಯರಿಂಗ್ಸು ಅಥವಾ ನಿಮ್ಮ ಹತ್ರ ಬ್ಲ್ಯಾಕ್ ಸ್ಟೋನ್ ಇಯರಿಂಗ್ಸ್ ಅಥವಾ ವೈಟ್ ಸ್ಟೋನ್ಸ್ ಇಯರಿಂಗ್ಸ್ ಇದ್ದರೆ ನೀವು ಅದಕ್ಕೆ ಡ್ರಾಪಿಂಗ್ ಆಗಿ ಕೂಡ ಇದನ್ನು ಹಾಕೋಬೋದು. ನಿಮಗೆ ಯಾವ ರೀತಿ ಡಿಸೈನ್ಸ್ ಇರುತ್ತೆ, ನೀವು ಆ ರೀತಿ ಡಿಸೈನಲ್ಲಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನು ಮಾಡಿಸ್ಕೋಬೋದು ಫ್ರೆಂಡ್ಸ್. ಸೊ ಇದಕ್ಕೆ ನನಗೆ ಮ್ಯಾಚಿಂಗ್ ಆಗಿ ಈ ರೀತಿ ಬ್ಯಾಂಗಲ್ ಇದೆ. ಸಿಂಗಲ್ಲು ಬ್ಲ್ಯಾಕ್ ಸ್ಟೋನ್ಸ್ ಇರೋವಂಥದ್ದು, ಬ್ಲ್ಯಾಕ್ ಸ್ಟೋನ್ಸ್ ಮತ್ತು ಝರೋಸ್ಕಿ ಸ್ಟೋನ್ಸ್ ಇದೆ, ವೈಟ್ ಸ್ಟೋನ್ಸು. ಇದನ್ನು ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು.
ನೋಡಿ ಫ್ರೆಂಡ್ಸ್, ಇದು ರೂಬಿ. ಇದು ರೂಬಿ 2 ಲೈನ್ಸ್ ಇದೆ ರೂಬಿ ಇದು. ಸೊ ಇದಕ್ಕೆ ಗೋಲ್ಡ್ ಪೆಂಡೆಂಟ್ ಇದೆ. ಇದು ಹಾಕ್ಕೊಂಡಾಗ ಥರ ಚೋಕರ್ ಥರ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿದೆ. ಸೊ ನೋಡಿ ಈ ರೀತಿ ಇರುತ್ತೆ ಇದು. ಸೊ ಇದಕ್ಕೆ ನನ್ನದು ಗೋಲ್ಡ್ ಇಯರಿಂಗ್ಸ್ ಇದೆ, ಈ ರೀತಿ ಇದೆ. ಸೊ ಸಿಲ್ಕ್ ಸ್ಯಾರೀಸ್ಗೆ ನಿಮಗೆ ಪಿಂಕ್ ಬಾರ್ಡರ್ ಇರೋವಂಥ ಸ್ಯಾರೀಸ್ಗಳಿದ್ದರೆ ಸೊ ಅದಕ್ಕೆ ಈ ರೂಬಿ ಚೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ನೋಡಿ, ಇದು ರೂಬಿ ಬ್ಯಾಂಗಲ್ಸ್ ಇದೆ. ಸೊ ಸ್ಯಾರಿ ಅಂತ ಹಾಕ್ಕೊಂಡಾಗ ನಾನು ರೂಬಿದು ಈ ರೀತಿ 4 ಬ್ಯಾಂಗಲ್ಸ್ ಇದೆ, ಈ ಸೆಟ್ನ ಹಾಕ್ಕೊಳ್ತೀನಿ. ಮತ್ತು ಸಿಂಗಲ್ ಬ್ಯಾಂಗಲ್ ಕೂಡ ಇದೆ. ಇದು ಸಲ್ವಾರ್ ಕಮೀಸ್ ಅಥವಾ ಗೌನ್ ಆ ಥರ ಏನಾದರೂ ಫ್ಯಾನ್ಸಿಯಾಗಿ ಹಾಕ್ಕೊಂಡಾಗ ನಾನು ಈ ರೀತಿ ಸಿಂಗಲ್ ಕಡಾನ ಹಾಕ್ಕೊಳ್ತೀನಿ. ನೋಡಿ, ಇದು ಜರೋಸ್ಕಿ ಸ್ಟೋನ್ಸು, ಸೆಮಿ ಪ್ರೆಷಿಯಸ್ ಸ್ಟೋನ್ಸ್ ಇದೆಲ್ಲ. ಮತ್ತು ಇದರಲ್ಲಿ ರೂಬಿ ಕೂಡ ಇದೆ ಮಧ್ಯದಲ್ಲಿ, ಕಾಣಿಸ್ತಿರ್ಬೋದು ನಿಮಗೆ. ನೋಡಿ, ತುಂಬಾ ಚೆನ್ನಾಗಿದೆ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ ರಿಸೆಪ್ಷನ್ಸ್ಗೆಲ್ಲ. ಈ ಚೈನ್ ಬಂದು ನಿಮಗೆ ಯಾವುದೇ ಸ್ಯಾರಿ ಇರ್ಬೋದು, ಡಾರ್ಕ್ ಕಲರ್ದು ಶೇಡ್ಸ್ ಸ್ಯಾರಿ ಇತ್ತು ಅಂದರೆ, ನಿಮಗೆ ಮರೂನ್ ಇರ್ಬೋದು, ಪಿಂಕ್ ಇರ್ಬೋದು, ಆ ರೀತಿ ಸ್ಯಾರೀಸ್ಗೆಲ್ಲ ನೀವು ಇದನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೊ ಇದಕ್ಕೆ ನನಗೆ ಮ್ಯಾಚಿಂಗ್ ಇಯರಿಂಗ್ಸ್ ಇದೆ. ನೋಡಿ, ಇಯರಿಂಗ್ಸ್ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ, ಬ್ಯೂಟಿಫುಲ್ ಇಯರಿಂಗ್ಸ್ ಇದೆ. ಮತ್ತು ಅದಕ್ಕೆ ಮಾಂಗ್ ಟೀಕಾನು ಇದೆ, ಬೈತಲೆ ಬೊಟ್ಟು ಕೂಡ ಇದೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ಇದು ನಂದು ಪರ್ಲ್ ಕಲೆಕ್ಷನ್ಸಲ್ಲಿ ಇದು ಫಸ್ಟ್ ಒಂದು ಚೈನ್ ಇದೆ, ನಾನು ಫಸ್ಟ್ ತೊಗೊಂಡಿದ್ದು. ಸೊ ಇದು ಕೂಡ ಫ್ರೆಶ್ ವಾಟರ್ ಪರ್ಲ್ಸು, ಜೆನ್ಯೂನ್ ಪರ್ಲ್ಸು. ನಾನು ಇದಕ್ಕೆ ಅವಳ ಮತ್ತು ಗೋಲ್ಡ್ ಬೀಡ್ಸ್ ಹಾಕಿದ್ದೀನಿ ಮಧ್ಯದಲ್ಲಿ ಒಂದೊಂದು. ನೋಡಿ, ತುಂಬಾ ಸಿಂಪಲ್ಲಾಗಿದೆ. ನಿಮ್ಗೆ ಯಾವುದಾದ್ರೂ ಸಿಂಗಲ್ ಚೈನ್ ದೇವಸ್ಥಾನಗಳಿಗೆಲ್ಲ ಹೋಗುವಾಗ ಹಾಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ, ದೇವಸ್ಥಾನಗಳಿಗೆಲ್ಲ ಹೋಗುವಾಗ ಇದನ್ನು ಹಾಕ್ಕೊಳ್ಳೋದಕ್ಕೆ. ಇದು ಚೈನ್ ಆ್ಯಕ್ಚುಲಿ ನಾನೇ ಮಾಡ್ಕೊಂಡಿದ್ದು, ಬೀಡ್ಸ್ ಮತ್ತು ಎಲ್ಲ ಪರ್ಚೇಸ್ ಮಾಡಿ ತೊಗೊಂಡು ಬಂದುಬಿಟ್ಟು ನಾನೇ ಜ್ಯುವೆಲ್ರಿನಲ್ಲಿ ಮಾಡ್ಕೊಂಡಿದ್ದು ಚೈನು. ಆದರೆ ಇನ್ನೊಂದು ಪರ್ಲ್ ಸೆಟ್ ಇದೆ, ಇದು ನಂಗೆ ತುಂಬಾ ಫೇವ್ರೆಟ್ ಸೆಟ್ ಇದು ಪರ್ಲ್ಸ್ದಲ್ಲಿ. ನೋಡಿ, ಈ ರೀತಿ ಇದೆ. ಇದು 3 ಲೇಯರ್ಸ್ ಇದೆ, ನೀವು ನೋಡ್ಬೋದು. ಪೆಂಡೆಂಟ್ ಬ್ರೋಚ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಒಂದು ಸೈಡ್ ಬರುತ್ತೆ, ರೂಬಿ ಇದೆ ಮತ್ತು ಎಮರಲ್ಡ್ ಇದೆ ಮಧ್ಯದಲ್ಲಿ, ಮತ್ತು ವೈಟ್ ಸ್ಟೋನ್ಸ್ ಕೂಡ ಇದೆ. ನೋಡಿ, ಇದು ಪೆಂಡೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಇದು 3 ಲೇಯರ್ಸ್ ಇದೆ ಇದು. ಸೊ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ ಬಂದು ನಿಮಗೆ ನೋಡಿ ಈ ರೀತಿ ಇದೆ, ಸಿಂಪಲ್ಲಾಗಿದೆ ಬಟ್ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ ಫಂಕ್ಷನ್ಸ್ಗಳಿಗೆ. ನೋಡಿ, ಇದು ಎಮರಲ್ಡ್ ಇದೆ ಮತ್ತು ರೂಬಿ. ಸೊ ಆ ಪೆಂಡೆಂಟ್ಗೆ ಮ್ಯಾಚಿಂಗ್ ಆಗಿರುವಂಥ ಇಯರಿಂಗ್ಸ್ ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ನೋಡ್ಬೋದು ನಿಮ್ಮದು, ಇದು ಎಲ್ಲೋ ಸಫೈರ್ ಅಂತಾರೆ, ಅಮೆಸ್ಟ್ ಅಂತಾರೆ. ಅಂದರೆ ಸಿಂಪಲ್ ಚೈನ್ ಅಷ್ಟೇ ಇದು, 2 ಲೇಯರ್ಸು. ನಿಮಗೆ ಸಲ್ವಾರ್ಗೆಲ್ಲ ಹಾಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ, ಅಥವಾ ಗೌನ್ಗಳಿಗೆ ಹಾಕ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇದೆಲ್ಲ ಒಂದು ರೀತಿ ರೇರ್ ಕಲರ್ಸು. ನಿಮಗೆ ಇವಾಗ ಈ ಥರ ಕಾಂಟ್ರಾಸ್ಟ್ ಕಲರ್ಸ್ ಎಲ್ಲ ನಿಮಗೆ ಸ್ಯಾರೀಸ್ ಎಲ್ಲ ಇತ್ತು ಅಂದರೆ ನಿಮಗೆ ಗೋಲ್ಡ್ ಜ್ಯುವೆಲ್ರಿ ಕೂಡ ತುಂಬಾ ಲುಕ್ ಕೊಡುತ್ತೆ. ಬಟ್ ಈ ರೀತಿ ನೀವು ಕಾಂಟ್ರಾಸ್ಟ್ ಇರೋವಂಥ ಸ್ಯಾರಿಗಳಿಗೆ ಅದು ಕಾಂಟ್ರಾಸ್ಟ್ ಆಗಿ ಮ್ಯಾಚ್ ಆಗೋವಂಥ ಜ್ಯುವೆಲ್ರೀಸ್ ಹಾಕ್ಕೊಂಡ್ರೆ ಇನ್ನೂ ತುಂಬಾ ರಿಚ್ ಲುಕ್ ಕೊಡುತ್ತೆ. ನೋಡಿ, ಇದಕ್ಕೆ ಇಯರಿಂಗ್ಸ್ ಈ ರೀತಿ ಇದೆ. ನೋಡಿ, ತುಂಬ ಸಿಂಪಲ್ ಆಗಿದೆ ಇಯರಿಂಗ್ಸ್ ಇದು. ಇದು ಪ್ಲೈನ್ ಪರ್ಲ್. ಇದು ಆಗಲೇ ತೋರಿಸಿದೆ, ಒಂದು ಪ್ಲೈನ್ ಪರ್ಲ್ ಸೆಟ್ಟು ಸಿಂಗಲ್ ಲೈನು, ಅದಕ್ಕೆ ಅವಳ ಮತ್ತು ಗುಂಡು ಹಾಕ್ಸಿದ್ದೆ. ಇನ್ನೊಂದಕ್ಕೆ 3 ಲೇಯರ್ಸು, ಅದು ಎಮರಲ್ಡ್ ಮತ್ತು ರೂಬಿ ಇದೆ. ಇದು ಏನೂ ಇಲ್ಲ, ಸಿಂಪಲ್ಲಾಗಿದೆ, ಫುಲ್ ಪ್ಲೈನು. ನೋಡಿ, ಈ ರೀತಿ ಇದೆ, ಫುಲ್ ಪ್ಲೈನ್ 2 ಲೇಯರ್ಸ್ ಇದು. ಸೊ ಇದಕ್ಕೆ ಆ್ಯಕ್ಚುಲಿ ಇನ್ನು ಗೋಲ್ಡಲ್ಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಗೋಲ್ಡ್ ಬೀಡ್ಸ್ ಅಥವಾ ಗೋಲ್ಡ್ ಸ್ಟ್ರಿಂಗ್ಸಲ್ಲಿ ಇದನ್ನು ಮಾಡಿಸ್ಬೇಕು ಅಂತ ಇನ್ನೂ ಮಾಡಿಸಿಲ್ಲ. ಇದೇ ರೀತಿಯೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಹಾಕ್ಕೊಂಡಾಗ ನಿಮಗೆ. ನೋಡಿ, ಡಾರ್ಕ್ ಶೇಡ್ ಕಲರ್ಸ್ ಯಾವುದಾದ್ರೂ ಸ್ಯಾರೀಸ್, ಇವಾಗ ಪಿಂಕ್, ಡಾರ್ಕ್ ಪಿಂಕ್ ಇತ್ತು ಅಂದರೆ ನೀವು ಅದ್ರ ಮೇಲೆ ಇದು ವೈಟ್ ಪರ್ಲ್ ಹಾಕ್ಕೊಂಡ್ರೇ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇದು ಕೂಡ ಒಂದು ಎಮರಲ್ಡ್ ಚೈನು. ಇದು ನಾನೇ ಮಾಡ್ಕೊಂಡಿರೋವಂಥದ್ದು, ಗೋಲ್ಡ್ ಬೀಡ್ಸ್ ತೊಗೊಂಡು. ನೋಡಿ, ಸಿಂಪಲ್ಲಾಗಿದೆ. ಸಿಂಪಲ್ ಫಂಕ್ಷನ್ಸ್ಗೆ, ಟೆಂಪಲ್ಸ್ಗೆ ಹೋಗುವಾಗ ಅಥವಾ ನಾಮಕರಣ, ಗೃಹ ಪ್ರವೇಶ ಇಂಥದಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ಲಾಗಿದೆ ಇದು. ಇದನ್ನು ನಾನು ಗೋಲ್ಡ್ ಬೀಡ್ಸ್ ತೊಗೊಂಡ್ಬಿಟ್ಟು ನಾನೇ ಪೋಣಿಸ್ಕೊಂಡಿರೋದು. ಇದು ಸ್ಟ್ರಿಂಗ್ಸ್ ತೊಗೊಂಡು. ನೋಡಿ, ತುಂಬ ಸಿಂಪಲ್ಲಾಗಿದೆ.
ಇದು ಸಿಂಗಲ್ ಹವಳದ ಬ್ಯಾಂಗಲು. ನನ್ನ ಹತ್ರ ಹವಳದ ಸರ ಇದೆ, ಸೊ ಅದಕ್ಕೆ ಇದು ಮ್ಯಾಚಿಂಗ್ ಬ್ಯಾಂಗಲ್ ತೊಗೊಂಡಿದ್ದೀನಿ. ಸೊ ಇದಿಷ್ಟು ನನ್ನ ಜ್ಯುವೆಲ್ರಿ ಕಲೆಕ್ಷನ್ಸ್ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು, ಯಾವ್ದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್, ಲೈಕ್, ಶೇರ್ ಮಾಡಿ. ಸೊ ಇದರಲ್ಲಿ ನಿಮಗೆ ಈ ಥರ ತುಂಬಾ ವೆರೈಟಿ ಸಿಗುತ್ತೆ. ನಿಮಗೆ ಯಾರಿಗೇ ಆದರೂ ನಿಮ್ಗೆ ಇಷ್ಟ ಇದ್ದರೆ, ಕಲೆಕ್ಷನ್ಸ್ ತೊಗೊಳ್ಬೇಕು ಅಂತಿದ್ರೆ ನನಗೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನಾನು ನಿಮಗೆ ಶಾಪ್ ಅಡ್ರೆಸ್ಸು ಮತ್ತು ಡೀಟೇಲ್ಸ್ನ ಶೇರ್ ಮಾಡ್ತೀನಿ. ನೀವು ಕೂಡ ವಿಸಿಟ್ ಮಾಡ್ಬೋದು. ತುಂಬಾ ವೆರೈಟಿ ಸಿಗುತ್ತೆ. ಇನ್ನೂ ನಿಮಗೆ ಬೇರೆ ಬೇರೆ ರೀತಿ ವೆರೈಟೀಸ್ ಇದೆ, ಮತ್ತು ನಿಮಗೆ ಬೇಕಾದ ರೀತಿಯಲ್ಲಿ ಅವರು ಡಿಸೈನ್ನ ಮಾಡಿಕೊಡ್ತಾರೆ, ಮತ್ತು ತುಂಬಾ ಒಳ್ಳೆ ಲುಕ್ ಕೊಡುತ್ತೆ ನಿಮಗೆ. ಇಲ್ಲಿ ಒಂದೊಂದು ಕೂಡ ಒಂದೊಂದು ವೇರಿಯಂಟ್ಸ್ ಕೂಡ ಒಂದೊಂದು ಕಾಸ್ಟ್ ಪ್ರೈಸ್ ಇದೆ. ಈಗ ಬ್ಲ್ಯಾಕ್ ಪಲ್ ಹೇಳೋದಾದರೆ ಇದು ನನಗೆ ಇದು ಟೋಟಲ್ ಸೆಟ್ ಮಾಡಿಸಿದ್ದಕ್ಕೆ ನನಗೆ 5500 ಆಯಿತು. ಇದು ಜೆನ್ಯೂನ್ ಬ್ಲ್ಯಾಕ್ ಪಲ್ಸು. ನಿಮಗೆ ಬೇಡ ಒಂದು ಸ್ಟ್ರಿಂಗ್ ಮಾಡಿಸ್ಕೊತೀನಿ ಅಂತಂದರೆ, ಒಂದೇ ಸಿಂಗಲ್ ಸ್ಟ್ರಿಂಗ್ ಬೇಕು ಅಂದರೂ ನೀವು ಸಿಂಗಲ್ ಸ್ಟ್ರಿಂಗ್ ತೊಗೋಬೋದು. ಸೊ ಈ ಪರ್ಲ್ಸು ಕೂಡ ಅಷ್ಟೇ. ಸೊ ನಿಮಗೆ ಒಂದೊಂದು ಸ್ಟ್ರಿಂಗ್ ಲೆಕ್ಕದಲ್ಲೇ ನಿಮಗೆ ಸಿಗೋದು. ಸೊ ಇದು ಒಂದೊಂದು ಸ್ಟ್ರಿಂಗಿಗೆ ನಿಮಗೆ ಅರೌಂಡ್ 2500, 1500, 2000 ರುಪೀಸ್ ಆ ರೀತಿ ಇರುತ್ತೆ. ಮತ್ತು ಪೆಂಡೆಂಟ್ಗೆ ನಿಮಗೆ ಬೇರೆ ಕಾಸ್ಟ್ ಇರುತ್ತೆ. ಸೊ ನೀವು ಕೆಲವರು ಗೋಲ್ಡ್ ಪೆಂಡೆಂಟ್ ಇರುತ್ತೆ, ಸರ ಮಾಡಿಸ್ಕೊಳ್ಬೇಕು ಅಂತಿದ್ರೆ ನೀವು ಗೋಲ್ಡ್ ಪೆಂಡೆಂಟ್ಗೂ ಕೂಡ ನೀವು ತೊಗೊಂಡೋಗಿ ಮಾಡಿಸ್ಕೋಬೋದು. ನೋಡಿ ಈ ರೀತಿ ನಂದು ಇದು ಗೋಲ್ಡ್ ಪೆಂಡೆಂಟ್ಗೆ ರೂಬಿ ಮತ್ತು ಎಮರಲ್ಡ್ ಸೆಟ್ಗೆ ನಾನು ಈ ರೀತಿ ಪರ್ಲ್ನ ನಾನು ಜೋಡಿಸ್ಕೊಂಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದು ಅಷ್ಟೇ ನಂದು. ಇದು ನನಗೆ ಇದು ಅರೌಂಡ್ ಒಂದು ಲೈನ್ಗೆ ನಿಮಗೆ 6500 ರುಪೀಸ್ ಟು 7000 ರುಪೀಸ್ ಆಗುತ್ತೆ ಒಂದು ಸ್ಟ್ರಿಂಗು. ಸೊ ಅದನ್ನು ನೀವು ಗೋಲ್ಡ್ ಪೆಂಡೆಂಟ್ ನೋಡಿ, ಈ ರೀತಿ ನಾನು ಗೋಲ್ಡ್ ಪೆಂಡೆಂಟ್ನ ಹಾಕ್ಸ್ಕೊಂಡಿದ್ದೀನಿ. ಸೊ ನೀವು ಈ ರೀತಿ ನಿಮ್ಮ ಹತ್ರ ಪೆಂಡೆಂಟ್ಸ್ ಇತ್ತೆ ಅಂದರೆ ನೀವು ಅಲ್ಲಿ ವಿಸಿಟ್ ಮಾಡಿದಾಗ ಶಾಪು, ನೀವು ಅವ್ರನ್ನ ಕೇಳಿದ್ರೆ ಅವ್ರು ತೋರಿಸ್ತಾರೆ. ನಿಮಗೆ ಇದಕ್ಕಿಂತ ಕಡಿಮೆ ರೇಂಜ್ ಬೇಕು ಅಥವಾ ಇದಕ್ಕಿಂತ ಜಾಸ್ತಿ ರೇಂಜ್ದು ನಿಮಗೆ ಸ್ಟೋನ್ಸ್ ಬೇಕು ಅಂತಿದ್ರೆ ನಿಮ್ಗೆ ಪರ್ಚೇಸ್ ಮಾಡ್ಬೋದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಕಮೆಂಟು, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಐಕಾನ್ ಇದೆ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಏನೇ ಕಂಟೆಂಟ್ಸ್ ಮಾಡಿದ್ರು, ವೀಡಿಯೋಸ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಯಾವುದೇ ರೀತಿಯಾಗಿ ನನ್ನ ವೀಡಿಯೋಸ್ನ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ನಿಮಗೆ ಬೇರೆ ಇನ್ನು ಯಾವುದೇ ರೀತಿ ಕಂಟೆಂಟ್ಸ್ ಬೇಕು, ಯಾವ ರೀತಿ ಬೇಕು ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ಫ್ರೆಂಡ್ಸ್. ನಾನು ಅದೇ ರೀತಿ ಕಂಟೆಂಟ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.